ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಎಲ್ಲೆಡೆ ಮಾರ್ದನಿಸ್ತಾ ಇರ್ತಕ್ಕಂಥ ಒಂದೇ ಒಂದು ಹೆಸರು ಯಾವುದಪ್ಪ ಅಂತಂದರೆ ಮ್ಯಾಂಗೋ ಪಚ್ಚ. ಹೌದು, ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಯಾವುವು ಅಂತ ಹೇಳ್ಕೊಳ್ಳುವಂಥ ಸಿನಿಮಾಗಳು ಬಂದಿರಲಿಲ್ಲ. ಈಗ ಕಳೆದ ವಾರ ರಿಲೀಸ್ ಆದಂತಹ ಮ್ಯಾಂಗೋ ಪಚ್ಚ ಸಿನಿಮಾ ಬಿಗ್ ಓಪನಿಂಗ್ ಪಡ್ಕೊಂಡಿದೆ. ಅಫ್ಕೋರ್ಸು ಎಲ್ಲರ ಬಾಯಲ್ಲೂ ಕೂಡ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ಗಳು ತಮ್ಮ ಸಾಮರ್ಥ್ಯವನ್ನು ಮೀರಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆ ಥರದ ಒಂದು ಅಂದರೆ ಸಾಂಘಿಕವಾಗಿ ಎಲ್ಲರ ಕಡೆಯಿಂದ ಆ ಥರದ ಒಂದು ಮಾತುಗಳು ಕೇಳಿಬರೋದು ತುಂಬ ಅಪರೂಪ. ಅದರಲ್ಲೂ ಈ ಸಿನಿಮಾಗೆ ಈ ಥರದ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತಂದರೆ ಕಂಪ್ಲೀಟ್ಲಿ ಆ ಸಿನಿಮಾ ಟೀಮ್ಗೆ, ಆ ಎಫರ್ಟ್ಸ್ಗೆ ನಾವು ಪ್ರತಿಫಲ ಸಿಕ್ಕಿದೆ ಅಂತ ಒಂದು ಅಪ್ರಿಷಿಯೇಟ್ ಮಾಡುವಂಥ ಒಂದು ಸಮಯ. ನಾನು ಈ ಹಿಂದೆ ನಾಯಕ ನಟಿಯನ್ನು ಕೂರಿಸ್ಕೊಂಡು ಮಾತಾಡಿದ್ದೆ. ಅದಕ್ಕೂ ಮೊದಲು ಅನ್ನದಾತರಾದಂತಹ ಪ್ರಿಯಾ ಸುದೀಪ್ ಅವರು ಮತ್ತು KRG ಸ್ಟುಡಿಯೋಸ್ನ ಯೋಗಿ ಜಿ ರಾಜ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದ್ದೆ. ಈಗ ನಮ್ಮ ಜೊತೆ ಮ್ಯಾಂಗೋ ಪಚ್ಚ ಚಿತ್ರದ ಮತ್ತಿಬ್ಬರು ಕಲಾವಿದರು ಇದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸುವಂಥ ಸಮಯ. ಇವರು ಪಚ್ಚನ ತಾಯಿ, ಮ್ಯಾಂಗೋ ಪಚ್ಚನ ತಾಯಿ ಹರಿಣಿ ಅವರು. ಯಾಕಂತಂದರೆ ಇವರ ಸಿನಿಮಾಗಳ ಆಯ್ಕೆಯೇ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಅವ್ರು ಮಾಡಿದಂಥ ಬಹುತೇಕ ಸಿನಿಮಾಗಳು ಜನಮನ್ನಣೆ ಪಡೆದಂಥ ಸಿನಿಮಾಗಳು. ಶಾಕಾಹಾರಿ ಇರ್ಬೋದು, ಎಕ್ಕ ಸಿನಿಮಾ ಇರ್ಬೋದು, ಜೊತೆಗೆ ಕೆರೆಬೇಟೆ ಸಿನಿಮಾ. ಸೊ ಕೆರೆಬೇಟೆ ಸಿನಿಮಾ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೂಡ ಪ್ರದರ್ಶನ ಪಡೆದಂಥ ಸಿನಿಮಾ. ಸೊ ಈ ಥರದ ನೋಟಬಲ್ ಸಿನಿಮಾಗಳಲ್ಲಿ ತಮ್ಮದು ಒಂದು ಪಾತ್ರ ಇದೆ, ನಮ್ಮದು ಒಂದು ಅಳಿಲ್ ಸೇವೆ ಇದೆ ಅಂತಾರಲ್ಲ, ಆ ಥರದ್ದು ತುಂಬ ಅಪ್ರಿಷಿಯೇಬಲ್ ಬರುವಂಥ ಒಂದಿದ್ದು. ಸೊ ಅವರು ಈ ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಪ್ರಮುಖ ಪಾತ್ರಧಾರಿ. ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ಖುಷಿ ಆಗುತ್ತೆ ಮೇಡಮ್ ಈ ಥರದೊಂದು ಅಪ್ರಿಷಿಯೇಷನ್ಸ್ ಎಲ್ಲ ಕಾರ್ನರ್ಸಿಂದ ಸಿಗ್ತಾ ಇರ್ತಕ್ಕಂಥದ್ದು. ಅದೇ ಒಂಥರ ತುಂಬಾ ಖುಷಿಯಾಗುತ್ತೆ. ಲಕ್ಕಿ ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕ್ ಇದೆ. ಒಂದು ಏನಂತಾರೆ, ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ. ಸೊ ಎಲ್ಲವೂ ಸೇರಿಕೊಂಡು ಒಂದು ಒಳ್ಳೆ ಟೀಮ್ ಆಗಿ ಪರಿವರ್ತನೆಗೊಂಡು ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಪ್ರಾಜೆಕ್ಟ್ ನಿಮ್ಮ ಮುಂದೆ ಬಂದಿದೆ. ಸೂಪರ್ ಸೂಪರ್. ಅದರಲ್ಲೂ ಕೂಡ ಸುದೀಪ್ ಅವರ ಮನೆಯ ಮಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಮೊದಲ ಸಿನಿಮಾ ಇದು. ಸೊ ಚೊಚ್ಚಲ ಸಿನಿಮಾದಲ್ಲಿ ನೀವು ಅದರ ಒಂದು ಭಾಗವಾಗಿದ್ದೀರಿ ಅನ್ನೋದ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಉತ್ತಮ ನಟ, ಕಲಾವಿದ, ನಾಯಕ ನಟ, ಎಲ್ಲ ಯಾವ ಆಸ್ಪೆಕ್ಟ್ ತಗೊಳ್ಳಿ ಎಲ್ಲದಕ್ಕೂ ಫಿಟ್ ಆಗುವಂಥ ಒಂದು ಪರ್ಫೆಕ್ಟ್ ಆಯ್ಕೆ ನಮ್ಮ ಸಂಚಿತ್. ಸೊ ಅವ್ರು ಪಾದಾರ್ಪಣೆ ಮಾಡಿರೋದು, ಅವರ ಚೊಚ್ಚಲ ಚಿತ್ರದಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಮಾಡಿರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಸೂಪರ್ ಮೇಡಮ್. ಎಸ್ ವೀಕ್ಷಕರೇ, ಹರಿಣಿ ಅವ್ರನ್ನ ಪರಿಚಯ ಮಾಡಿಸಿದೆ. ಮತ್ತೊಬ್ಬ ಕಲಾವಿದರು ಅವರ ರೈಟ್ ಸೈಡ್ ಕೂತಿದ್ದಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ಮೈಸೂರಿನ ಮೇಯರ್ ಪಾತ್ರ ಮಾಡಿರ್ತಕ್ಕಂಥವ್ರು ಪ್ರಶಾಂತ್ ಹಿರೇಮಠ್ ಅವರು. ನನಗೆ ಇವ್ರ ಬಗ್ಗೆ ಹೇಳಲೇಬೇಕು. ಸಿನಿಮಾ ನೋಡಿದಾಗ ಓ ಮೈ ಗಾಡ್ ಅನಿಸ್ತು. ಯಾಕಂದರೆ ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ. ಅವ್ರನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಮಾಡಿಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ ಒಂದು ಕಾರ್ಯವನ್ನು ಪ್ರಿಯಾ ಸುದೀಪ್ ಅವರು, KRG ಸ್ಟುಡಿಯೋಸ್ ಅವರು ಮಾಡಿದ್ದಾರೆ, ಸುದೀಪ್ ಸರ್ ಮಾಡಿದ್ದಾರೆ ಅಂತ ನಾನು ತುಂಬ ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತೀನಿ. ಪ್ರಶಾಂತ್ ಹಿರೇಮಠ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮಗೆ ಮತ್ತೊಮ್ಮೆ ಮರು ಸ್ವಾಗತ. ಯಾಕಂದರೆ ನೀವು ಹಿಂದೆ ಇದ್ದವರು ಇಂಡಸ್ಟ್ರಿಯಲ್ಲಿ, ಒಂದು ಗ್ಯಾಪ್ ಆಗಿತ್ತು, ಮತ್ತೆ ಬಂದಿದ್ದೀರಿ. ಅದೇ ತುಂಬ ವರ್ಷಗಳ ಹಿಂದೆ. ಈಗ ಈ ಮೂಲಕ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ಹೇಳಿದ್ರಿ, ಪ್ರಿಯಾ ಮೇಡಮ್ಮು, ಸುದೀಪ್ ಸರು, ಮತ್ತು KRG ಸ್ಟುಡಿಯೋದ ಯೋಗಿ ಸರು ಮತ್ತು ಕಾರ್ತಿಕ್ ಸರ್, ಇವ್ರಿಗೆ, ಮತ್ತು ನಮ್ಮ ನಿರ್ದೇಶಕರು ಇದ್ದಾರಲ್ಲ, ಯಾರು, ವಿವೇಕ್, ಇವರಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಮತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಮೂಲಕ ಇದಕ್ಕೆ ಸಾಧ್ಯ ಆಯಿತು. ಇವತ್ತೇನು ನೀವು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಈ ಪ್ರೀತಿಗೆ ಸಾಧ್ಯತೆ ಅದು